आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा। नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल। अण्णासाहेब जोल्ले हे 1 लाख मताधिक्याने विजयी होणार, आमदार उमेश कत्ती यांचा विश्वास। चिकोडी लोकसभा मतदारसंघातील भारतीय जनता पक्षाचे उमेदवार अण्णासाहेब जोल्ले यांना यावेळच्या निवडणुकीत सुमारे 1 लाख मताधिक्याने विजयी मिळेल असा विश्वास माजी मंत्री व हुकेरीचे आमदार उमेश कत्ती यांनी व्यक्त केला। चिकोडी लोकसभा मतदारसंघातील भारतीय जनता पक्षाचे उमेदवार अण्णासाहेब जोल्ले यांची उमेदवारी दाखल केल्यानंतर ते पत्रकारांशी बोलत होते। यावेळी उमेदवार अण्णासाहेब जोल्ले, आमदार सौ शशिकला जोल्ले, पी राजू, दुर्योधन एव्होळे, आमदार महांतेश कवटगीमठ, शशिकांत नाईक, माजी मंत्री हे उपस्थित होते। भारतीय जनता पक्षात कोणतेही मतभेद नाहीत। या निवडणुकीत आपण सर्वजण एकत्रित होऊन काँग्रेस मुक्त चिकोडी करणार असल्याचाही विश्वास उमेश कत्ती यांनी यावेळी व्यक्त केला। महानकर न्यूजसाठी चिकोडीहून राजू कोळी। भारतीय जनता पक्ष मोदी नेतृत्व सरकार ಪ್ರಧಾನಮಂತ್ರಿ ಬಂದಾಯ ನಮ್ಮ ಯಾವುದೇ ಬಂದಾಯ ಇಲ್ಲ, ಎಲ್ಲರೂ ಕೂಡಿ ಚುನಾವಣೆ ನಡೆಸ್ತೀವಿ। ಮೊದಲು ದೇಶ, ಆಮೇಲೆ ನಮ್ಮ ಪ್ರಧಾನಿ, ಆಮೇಲೆ ರಾಜ್ಯವನ್ನ ಭಾರತೀಯ ಜನತಾ ಪಕ್ಷದ ಮುಂದಿಗೆ ತರುವಂತ ಕೆಲಸವನ್ನು ನಾವು ಕೂಡಿ ಮಾಡ್ತೀವಿ। ಸಮಾವೇಶಕ್ಕೂ ಬರಬಹುದು, ನಾಮಿನೇಷನ್ ಬರ್ಬೋದಾಗಿತ್ತು ಸರ್। ಯಡಿಯೂರಪ್ಪ ಹೇಳಿದ್ರು ಹೋಗ್ತೀವಿ, ಮೂರೇ ಜನ ನಾಮಿನೇಷನ್ ಮಾಡಬೇಕು। ನಾವು ಶಾಸಕ, ನಾನು, ರಾಜು ಮತ್ತು ಐವಳಿ ಅವರು 3 ಜನ ಶಾಸಕರು ಕೂಡಿ ನಾಮಿನೇಷನ್ ಕೊಟ್ಟಿದ್ದೀವಿ। ಸಮಾವೇಶ ರಮೇಶ್ ಕತ್ತಿ ಬರ್ತಾನೆ, ನಾವು ನಾವೆಲ್ಲರೂ ಈ ಚುನಾವಣೆ ಹುಕ್ಕೇರಿ ಕ್ಷೇತ್ರದ MLA ಕ್ಷೇತ್ರ ಸಿಕ್ಕಿದ್ದು ಕೋಟ್ ಹೆಚ್ಚು ಪ್ರಯತ್ನ ಇದೆಯೋ। ನಾಮಿನೇಷನ್ ತುಂಬಾಕು ಬರ್ತೇವೆ, ಎಲ್ಲ ಟಿಪಿ ಆಗ್ಲಿ ಎಲ್ಲ ಕಾರ್ಯಕ್ರಮ ಬರ್ತೇವೆ, ಆ ಪ್ರಕಾರ ಅವ್ರು ಬಂದಿದ್ದಾರೆ। ಮತ್ತೆ ಎಲ್ಲರ ಕಾರ್ಯಕರ್ತರು ಕೂಡ ಹೇಳಿದ್ದಾರೆ, ಮತ್ತು ಸಮಾವೇಶ ಕೂಡ ಎಲ್ಲರೂ ಭಾಗಿಯಾಗಿದ್ದಾರೆ। ಅದನ್ನೇನು ಅಂತ ಹೋಗೋ ಇಲ್ಲ, ಏನು ಮಾಡಿ ಅಂತ ಇಲ್ಲ, ಎಲ್ಲರೂ ಸೇರಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ। ಎದುರಾಳಿ ನೋಡ್ರಿ, ಅವ್ರದವ್ರ ಪರ ಅವ್ರು ಮಾಡ್ತಾರೋ, ನಮ್ಮ ಪರವಾಗಿ ನಾವು ಮಾಡ್ತಿರ್ತೀವಿ। ಈಗ ನಾವು ಹಿಂದೆ ನಮ್ಮ ಸಂಸದರಿದ್ದಾಗ ರಮೇಶ್ ಕತ್ತಿ ಕೆಲಸ ಮಾಡಿದಾರು, ಆಮೇಲೆ ನಮ್ಮ ರಾಜ್ಯ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಸಾಹೇಬ್ರಿದ್ದಾಗ ಅವಾಗ ಏನೇನು ಕೆಲಸ ಮಾಡಿದ್ದಾರೆ, ಮತ್ತು 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಏನೇನು ಕೆಲಸ ಮಾಡಿದ್ರು, ಜಿಗ್ಜಿನಿ ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ। ಈ ಪ್ರಕಾರ ಎಲ್ಲದೂ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಅದ। ಮತ್ತು ಮುಂದಿನ ಮಾನದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸುಮಾರು 5 ವರ್ಷಗಳ ಹಿಂದಿನ ಸ್ಕೀಮ್ ಮಾಡಿದ, ಅದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ। ಮತ್ತು ಅವು ತರಲಿ ಅವರು ವಿಫಲರಾಗಿದ್ದಾರೆ ಅಂತ ನಾನು ಹೇಳ್ತೀನಿ। ಅದನ್ನು ನಾವು ಏನು ನರೇಂದ್ರ ಮೋದಿ ಅವ್ರ ಪ್ರೋಗ್ರಾಮ್ಸ್ ಅದಾವ ಎಲ್ಲವನ್ನು ಚಿಕ್ಕೋಡಿ ಭಾಗದಲ್ಲಿ ತಂದು ಕೊಟ್ಟು ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೀನಿ। ಕಳೆದ ಹೋದ ಸರಿ ಚುನಾವಣೆದಾಗ 3000 ಮತಗಳಿಂದ ಸೋತಿದ್ರು ಬಿಜೆಪಿ ಅಭ್ಯರ್ಥಿ। ಈ ಬಾರಿ ಯಾಕಂದ್ರೆ ಮೋದಿ ಅವರು 5 ವರ್ಷದ ಕೆಲಸ ಮಾಡಿದ್ರು, ಈ ಬಾರಿ ಎಷ್ಟು ಮತಗಳನ್ನು ತಾವು ಗೆಲ್ಲಿಸಿದ್ರು? ಈ ವರ್ಷ ಸುಮಾರು 1 ಲಕ್ಷ ಮೇಲ್ಪಟ್ಟ ಮತಗಳನ್ನು ನಾವು ಜಯಿಸ್ತೀವಿ ಸರ್। ಎಲ್ಲೋ ಕಾಂಗ್ರೆಸ್ ಅವರು ನೆಗೆಟಿವ್ ಆಗಿ ಪ್ರಚಾರ ಮಾಡ್ತಾರೆ ಬಗ್ಗೆ, ನೀವು ಆ ರೀತಿ ಅವ್ರ ಲೆವೆಲ್ಗೆ ಇದ್ದೀರಾ? ಇಲ್ಲ, ನಾವೇನು ಹೇಳಿದ ಕಾರಣ ಅದ, ಅವ್ರು ಯಾವ ಪ್ರಕಾರ ಇದಾರೆ ನಾವ್ ಯಾಕೆ ಹೇಳಿದ ಕಾರಣ, ನಾವು ಪಾಸಿಟಿವ್ ಹೇಳ್ತೀವಿ, ಪಾಸಿಟಿವ್ ಹೇಳಿದ್ವಿ, ಜನರು ಕೂಡ ಪಾಸಿಟಿವ್ ಬಯಸ್ತಾರೆ, ನೆಗೆಟಿವ್ ಯಾರು ಬಯಸೋದಿಲ್ಲ ಸರ್। ಈಗ ಈ ಕ್ಷೇತ್ರದಲ್ಲಿ ನಿಮ್ಮ ವೈಯಕ್ತಿಕ ವರ್ಚಸ್ ಕೆಲಸ ಮಾಡ್ತದೋ, ಕಾರ್ಯಕರ್ತರ ಒಂದು ಬಲ ಕೆಲಸ ಮಾಡ್ತದೋ, ಅಥವಾ ಮೋದಿ ಅಲೆ ಕೆಲಸ ಮಾಡ್ತದೆ? ಮುಖ್ಯವಾಗಿ ಪಕ್ಷದ ಕೆಲಸ ಮಾಡ್ತದೆ, ಆಮೇಲೆ ವೈಯಕ್ತಿಕವಾಗಿರೋದು ಕೊನೆಗೆ ಅದೇನೋ ಒಂದು ಸುಮ್ಮನೆ 2-3% ಅಷ್ಟೇ ಒಂದು ನೆನಪಾಗ್ತದೆ। ಆದ್ರೆ ಮುಖ್ಯವಾಗಿ ನಮ್ಮ ಎಲ್ಲ ಶಾಸಕರು ಏನು ನಮ್ಮಲ್ಲಿ ಇದಾರೆ, ನಮ್ಮ 4 ಜನ ಶಾಸಕರಿದ್ದಾರೆ, 4 ಜನ ಕಾಂಟೆಸ್ಟ್ ಮಾಡಿದವ್ರು ಕೂಡ 2 ಕ್ಷೇತ್ರದಲ್ಲಿ ಬರೀ 2,000 ನಾವು ಸೋತವ್ರು। ಅದರಲ್ಲಿ ಕೂಡ ಹೆಚ್ಚಿನ ಲೀಡ್ ನಮ್ಗೆ ಬಂದದ, ಬಿಜೆಪಿ ನೋಡಿದ್ದಾರೆ। ಆದ್ರೆ ಪಕ್ಷ ಆಗಲಿ ನಮ್ಮ ರಾಷ್ಟ್ರ ಮಟ್ಟದಾಗ ನರೇಂದ್ರ ಮೋದಿ ಅವರ ಕೆಲಸ ಹೆಚ್ಚು ಮಾಡ್ತದೆ, ಆಮೇಲೆ ನಮ್ಮದು ಕೆಲಸ ಹೆಚ್ಚು ಆಮೇಲೆ ಮಾಡ್ತದೆ।